ಚೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಮನೆಗೆ ಬಂದರೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತು. ಎನಿ ಟೈಮ್ ಕ್ಲೀನಾಗಿರಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ, ಅಲ್ಲಿ ಇಲ್ಲಿ ತೆಗಿತಾನೆ ಇರ್ತೀನಿ, ಕ್ಲೀನ್ ಮಾಡ್ತಾನೇ ಇರ್ತೀನಿ. ನನ್ನ ಮಗ ಯಾರಾದರೂ ನಮ್ಮ ಮನೆಗೆ ಬಂದರೆ ಈ ಅಮ್ಮ ಏನು ಮನೇಲಿ ಕೆಲಸನೇ ಮಾಡಲ್ವೇನೋ ಯಪ್ಪ ಅನ್ನೋ ಥರ ಮಾಡಿಟ್ಬಿಡ್ತಾನೆ ಒಂದು ಸ್ವಲ್ಪ ಹೊತ್ತಿಗೆ. ಸೊ ಸಾಕಾಗಿದೆ ನಮಗೂ, ಅದಕ್ಕೆ ಅಡ್ಜಸ್ಟ್ ಆಗ್ತಾಯಿದ್ದೀನಿ ನಾನು. ಇನ್ನೇನು ಮಾಡೋದು ಅಂದರೆ ಬಿಡಲ್ಲ ನಾವು, ಮರಳಿ ಯತ್ನವ ಮಾಡು ಅಂತ ಕ್ಲೀನ್ ಮಾಡ್ತಾನೆ ಇರ್ತೀವಿ. ನನ್ನ ಮಗ ಅದು ಇದು ಈಗ ಒಂದೊಂದು ಚೂರು ಬುದ್ಧಿ ಬಂದಿದೆ. ತಿಂದಿದ್ನಲ್ಲೇ ಎಸಿಬಾರ್ದು, ತೊಗೊಂಡೋಗಿ ಒಂದು ಕಡೆ ಹಾಕಬೇಕು, ಇಲ್ಲಾಂದರೆ ನಮ್ಮ ಮಮ್ಮಿ ಕೈಲಿ ಕೊಡಬೇಕು ಅಂತನಾದರೂ ಒಂದಿಷ್ಟು ಬುದ್ಧಿ ಬಂದಿದೆ. ಒಂಚೂರು ಪರವಾಗಿಲ್ಲ, ನೋಡಂಗಿದೆ. ಇವತ್ತು ಶನಿವಾರ, ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇನ್ನೇನು ಪ್ರಗತಿ 3 ಗಂಟೆಗೆ ಬರ್ತಾರೆ. ಈಗ ಅಷ್ಟೊತ್ತಿಗೆ ಇವನ್ನ ಮಲಗಿಸಿ ಪ್ರಗತಿನ ಕರ್ಕೊಂಡು ಬಂದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಗೆ ಇದು ಬೆಳಗ್ಗೆ ಪ್ರಗತಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದಂಥ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ರೈಸ್ ಮಾಡೋದಕ್ಕೆ ಗೋಡಂಬಿಯನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಕ್ಯಾಪ್ಸಿಕಮು, ಅರಿಶಿನ, ತುರಿದಿರೋ ಕ್ಯಾರೆಟು ಇದನ್ನೆಲ್ಲ ನೀವು ಮೀಡಿಯಮ್ ಆಗಿ ಒಂದಾದ್ಮೇಲೆ ಒಂದು ಬೇಯಿಸ್ಕೊಂಡು ಆಮೇಲೆ ಇದು ಮಾಡಬೇಕು. ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಬೇಯಿಸಿರೋ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ಬೇಕು ಅಂತಂದರೆ ಡೀಟೇಲ್ಡ್ ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಮೇಲೆ ಫ್ರೈ ಮಾಡಿರೋ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಹೆಲ್ದಿಗಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಕಡಲೆ ಬೀಜ ಚಕ್ಕಿ ಮಾಡಿದೆ, ಹಾಗೆ ಆ್ಯಪಲು ಇದಿಷ್ಟನ್ನು ನಾನು ಪ್ಯಾಕ್ ಮಾಡಿ ಸ್ಕೂಲಿಗೆ ಕೊಟ್ಟು ಕಳಿಸ್ದೆ. ಇದು ಪ್ರಗತಿಯ ಲಂಚ್ ಬಾಕ್ಸ್ ಇವತ್ತು. ಹಾಗೆ ಪ್ರೀತಮ್ ಏನು ಮಾಡಿದ ಅಂತ ಅಂದರೆ, ಇವಾಗ ಆ ಟೀಪಾಯ್ ನಾನು ನಿಜವಾಗ್ಲೂ ಯಾಕೆ ತೊಗೊಂಡೆ ಅಂತ ಅನ್ನಿಸ್ಬಿಟ್ಟಿದೆ. ತುಂಬ ಎಡ್ಜಸ್ ಶಾರ್ಪಾಗಿದೆ ಗ್ಲಾಸಿಂದಲ್ವಾ. ನಿನ್ನೆ ಕೂಡ ಸ್ವಲ್ಪ ಪೆಟ್ಟಾಯಿತು. ಸರಿ ಹೀಗೆ ಇದ್ದರೆ ಮತ್ತೆ ಪೆಟ್ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ರೂಮಲ್ಲಿ ಕಾರ್ನರಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಒಂದು ಮೋಪ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದೀನಿ. ಇದು ಪ್ರೀತಮ್ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡಿದ್ದು. ಅವಾಗ ಸ್ವಲ್ಪ ನನಗೆ ಬೆಂಡಾಗಿ ನೆಲೆಲ್ಲ ಒರೆಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಸುಮಾರು ಪ್ರೀತಮ್ಗೆ 2.5 ವರ್ಷ ಆಯಿತು. ಅದು 3 ವರ್ಷ ಆಗಿದೆ ಈ ಡಬ್ಬಕ್ಕೆ. ಅದ್ರದ್ದು ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೂಡ ಚೇಂಜ್ ಮಾಡಿಲ್ಲ, ಅದೇ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಸೊ ಇದರಲ್ಲೇ ನಾನು ಇವಾಗಲೂ ಕೂಡ ಕ್ಲೀನ್ ಮಾಡ್ತೀನಿ. ಕೇಳ್ತಾ ಇದ್ರಿ ಎಲ್ಲ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ. ಗಾಲ ಅವ್ರದ್ದು, ಅದು ಪ್ರೈಸ್ ಎಲ್ಲ ನಾನು ಮರ್ತೋಗಿದ್ದೀನಿ. ಅಲ್ಲಿಂದ ನಾನು ರೆಡಿ ಆದೆ ಪ್ರಗತಿನ ಕರ್ಕೊಂಡು ಬರೋಣ ಅಂತ. ಇವತ್ತು ಸ್ಕೂಟಿ ಇದ್ದಿದ್ದಿಲ್ಲ, ಸೊ ಹಾಗಾಗಿ ನಡ್ಕೊಂಡೇ ಹೋದೆ. ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸ್ಕೂಲಿನ ಎಲ್ಲ ಮೆಮೊರೀಸ್ ನನಗೆ ಹಾಗೆ ಬಂದೋಯ್ತು. ಸುಮಾರು ತುಂಬ ದೂರದ ಕಿಲೋಮೀಟರ್ವರೆಗೂ ನಾವು ನಡ್ಕೊಂಡು ಬರ್ತಾಯಿದ್ವಿ ಡೈಲಿ ಸಂಜೆ ಬಸ್ಸಿಗೆ ವೆಯ್ಟ್ ಮಾಡಿದ್ರೆ. ಅಂದರೆ ಆವಾಗ ಗೌರ್ಮೆಂಟ್ ಬಸ್ಸು ಸ್ಕೂಲ್ ಪಾಸ್ ಅಂದರೆ ಸಾಕು, ನಮಗೆ ಬಸ್ಸೇ ನಿಲ್ಲಿಸ್ತಾ ಇದ್ದಿಲ್ಲ. ನಮ್ಮೂರಿಗೆ ಇದ್ದಿದ್ದು ಒಂದು ಬಸ್ ಅಂದ್ರೂ ಅವರು ಹಾಗೆ ಹೊರಟೋಗ್ತಾಯಿದ್ರು. ಅದೆಲ್ಲ ನೆನಪಾಯಿತು, ಪ್ರಗತಿ ಹತ್ರ ಶೇರ್ ಮಾಡ್ಕೊಂಡು ಬಂದೆ. ಟಯರ್ಡ್ ಆಯಿತು, ಅಲ್ಲಿ ಅಭ್ಯಾಸ ಬೇರೆ ಇಲ್ವಲ್ಲ ಇವಾಗ. ಬ್ಯಾಗ್ ಏನಮ್ಮೋ ಅಷ್ಟೊಂದು ವೆಯ್ಟ್ ಇದೆ ಅಪ್ಪ, ಕೈಯೆಲ್ಲ ನೋವು ಬಂದ್ಬಿಡ್ತು, ಅಷ್ಟು ವೆಯ್ಟ್ ಇದೆ ಆ ಬ್ಯಾಗು. ನಾನು ಸ್ಕೂಟಿ ಇದೆ ಕೆಳಗಡೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ತಗೊಂಡು ಫಸ್ಟ್ ಲಾಕ್ ಮಾಡ್ಕೊಂಡು ಹೊರಟೋದೆ. ಆಮೇಲೆ ಅಲ್ಲಿ ಸ್ಕೂಟಿನೇ ನೋಡಲಿಲ್ಲ ನಾನು. ಹೆಲ್ಮೆಟ್ ತರಲಿವಲ್ಲ, ಹಾಗೆ ಹೋಗಿ ಫ್ರೂಟ್ಸ್ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮೇಲೆ ಬಂದು ಹೆಲ್ಮೆಟ್ ತೊಗೊಂಡು ಕೆಳಗಡೆ ಹೋದೆ. ನೋಡಿದ್ರೆ ಸ್ಕೂಟಿನೇ ಇಲ್ಲ. ಆಮೇಲೆ ಮತ್ತೆ ಅಯ್ಯೋ ಸ್ಕೂಟಿ ತೊಗೊಂಡೋಗ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೇ ಸ್ಕೂಟಿ ಕಾರ್ ಮೇಲೇ ಹೆಲ್ಮೆಟ್ ಇಟ್ಬಿಟ್ಟು ಮತ್ತೆ ಓಡೋದೆ ನಡ್ಕೊಂಡು. ಲೇಟ್ ಆಗಿಬಿಟ್ರೆ ಅಂತ 5 ನಿಮಿಷನೂ ಇಲ್ಲ, 5 ನಿಮಿಷ ಮುಂಚೆಗೆ ಹೋಗಿ ಕರ್ಕೊಂಡು ಬಂದೆ. ಒಂಥರ ಎಕ್ಸಸೈಸ್ ಆಯಿತು, ಹಳೇ ನೆನಪು ಎಲ್ಲ ಬಂತು. ನನ್ನ ಮಗಳಿಗೆಲ್ಲ ಹೇಳ್ಕೊಂಡು ಈ ಥರ ಇತ್ತಮ್ಮೋ ನಮ್ಮದು ಲೈಫು, ನಾವು ಅಲ್ಲಿಂದ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾಯಿದ್ವಿ ಪ್ರತಿದಿನ, ಹಾಗೆ ಹಿಂಗೆ ಅಂತ ಹೇಳ್ಕೊಂಡು. ಸೊ ನಮ್ಮ ಮಮ್ಮಿ ಪರ್ಫೆಕ್ಟ್ ಅಂತ ಹೇಳಿ ಪರ್ಫೆಕ್ಟ್ ಆಗಂಗೆ ಮಾಡ್ಬಿಟ್ಟವ್ರಿ. ನೀನು ಹೋಗ್ಬಿಡು, ಹೇಳ್ಕೊಂಬಿಡ್ತೀಯ. ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ಸ್ನಾನ ಮಾಡ್ಕೊಂಬ. ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಇರತ್ತಲ್ಲ, ಇನ್ನು ಟ್ಯೂಷನಿಗೆ ಜಾಯಿನ್ ಮಾಡಿಲ್ಲ. ಅದಕ್ಕೂ ಮೊದಲು ಏನಂತ ಅಂದ್ರೆ, ಪ್ರಗತಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇತ್ತು. ರೀಸೆಂಟ್ ಆಗಿ ಕೋವಿಡ್ ಆದ್ಮೇಲೆ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯ್ತು. 1-2 ವರ್ಷ ಸ್ಕೂಲ್ ಎಲ್ಲ ಇದಾಯ್ತಲ್ಲ, ಅಲ್ಲಿಂದ ಸ್ವಲ್ಪ ಮ್ಯಾಥಮೆಟಿಕ್ಸ್ ಡಲ್ ಆಯ್ತು, ಕಮ್ಮಿ ಆಯ್ತು ಅಂತ ಹೇಳ್ಬೋದು. ನನ್ಗೆ ಅದೇ ಆಶ್ಚರ್ಯ, ಅಷ್ಟು ಚೆನ್ನಾಗಿ ಅದ್ರೊಳಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಫೇವ್ರೆಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತು. ಅದಕ್ಕೆ ನಾನು ಜಾಸ್ತಿ ಇವಾಗ ಅದಕ್ಕೆ ಇಂಟ್ರೆಸ್ಟ್ ಕೊಡೋ ಹಾಗೆ, ಅಂದ್ರೆ ಅದು ಸ್ವಲ್ಪ ಈಸಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಕೆಲವೊಂದಿಷ್ಟು ಬುಕ್ಸ್ನೆಲ್ಲ ತಂದ್ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ದಿಶಾ ಪಬ್ಲಿಕೇಶನ್ ಇಂದ ತರಿಸಿರೋದು ಒಂದು ಮ್ಯಾಥಮೆಟಿಕ್ಸ್ ಬುಕ್. ಇದ್ರೊಳಗೆ ಸುಮಾರು ವರ್ಕ್ಶೀಟ್ ಇದೆ. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ನಮ್ಮನ್ನ ಕೇಳ್ತಾರಲ್ಲ, ಮಮ್ಮಿ ಯಾವ್ದಾದ್ರು ಸಮ್ ಕೊಡು, ನೀನು ಓನಾಗಿ ಕೊಡು,
ಸಮ್ ಬರ್ಕೊಡು ಅಂತ. ಬಟ್ ನಾನೀಗ ಅಷ್ಟು ಟೈಮು ಇಲ್ಲ, ಮತ್ತೆ ನಾವು ಕುತ್ಕೊಂಡು ಸಮ್ ಎಲ್ಲ ಕೊಡೋಷ್ಟು ಆಗೋದು ಇಲ್ಲ. ಅದಕ್ಕೆ ಈ ಬುಕ್ಸ್ ತರಿಸಿದ್ದೀನಿ. ಇದು ಹೆಲ್ಪ್ ಆಗುತ್ತಾಮು. ಸೊ ಇದ್ರದ್ದು ಡೈಲಿ ಒಂದು ವರ್ಕ್ಶೀಟ್ನ ನೀನು ಪ್ರಾಕ್ಟೀಸ್ ಮಾಡ್ಕೋ. ಹಾಗೆ ನಾನು ನನ್ನ ಮಗಳಿಗೆ ದಿಶಾ ಪಬ್ಲಿಕೇಶನ್ ಅವರಿಂದ ಈ ಒಂದು ಮ್ಯಾಥಮೆಟಿಕ್ಸ್ ವರ್ಕ್ಶೀಟ್ ಬುಕ್ಸನ್ನು ತಂದುಕೊಟ್ಟಿದ್ದೆ. ಸ್ವಲ್ಪ ವರ್ಕ್ಶೀಟಲ್ಲಿರುವಂತಹ ಏನು ಸಮ್ಗಳನ್ನೆಲ್ಲ ಮಾಡಿದ್ರೆ ಪ್ರಗತಿಗೆ ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ. ಆಪ್ಷನ್ಸ್ಗಳು ಜಾಸ್ತಿ ಇದ್ದಾವೆ, ತುಂಬಾ ವರ್ಕ್ಶೀಟ್ ಇದೆ. ಸೊ ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಇವಾಗಂತೂ ನನ್ನ ಮಗಳಿಗೆ NCERT ಬುಕ್ಸ್ಗಳಂತೂ ಸಿಗ್ತಾ ಇಲ್ಲ. ಆಮೇಲೆ ನಮ್ಮನ್ನು ಕೇಳಿದಾಗ ನಮಗೆ ಸಮ್ಗಳನ್ನ ಓನಾಗಿ ಮಾಡಿಕೊಡೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಏನು ಇದೆ ಪೋರ್ಷನ್ಸ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಹಾಗೆ ಆನ್ಸರ್ ಬೇಕಂತಂದರೆ ಬ್ಯಾಕ್ ಸೈಡಲ್ಲಿರುತ್ತೆ. ಬರೀ 5th ಸ್ಟ್ಯಾಂಡರ್ಡ್ಗೆ ಅಂತ ಅಲ್ಲ, ಫಸ್ಟಿಂದನೂ ಹಿಡಿದು 5th ಕೋಂಬೋ ಕೂಡ ಸಿಗುತ್ತೆ. ಅಂತ ಅಂದರೆ ಎಕ್ಸ್ಟ್ರಾ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ ರೀತಿಯಾಗಿ ಪ್ರೀ ನರ್ಸರಿಯಿಂದ ಮಕ್ಕಳಿಗೆ ಪ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಅಂದರೂ ಕೂಡ ಅದಕ್ಕೂ ಕೂಡ ಬುಕ್ಸ್ ಅವೈಲಬಲ್ ಇದೆ. ಅವರ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಈ ರೀತಿಯಾಗಿ ತುಂಬ ಬುಕ್ಸ್ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಜನರಲ್ ನಾಲೆಡ್ಜ್, ಮಕ್ಕಳ ಸ್ಕೂಲ್ ಬುಕ್ಸ್ಗಳು, ಈ ಥರ ಎಲ್ಲ ಸಿಗುತ್ತೆ. ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಖಂಡಿತ ಮಕ್ಕಳಿಗೆ ಉಪಯೋಗ ಆಗುವಂತಹ ಎಲ್ಲ ರೀತಿಯಾದಂತಹ ಬುಕ್ಸ್ಗಳು ನಿಮಗೆ ಈ ವೆಬ್ಸೈಟಲ್ಲೇ ಅವೈಲಬಲ್ ಇರುತ್ತೆ. ಪ್ರಗತಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ವರ್ಕ್ಶೀಟ್ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿದೆ, ತುಂಬ ಚೆನ್ನಾಗಿದೆ, ಮಾಡೋದಕ್ಕೆ ಈಸಿಯಾಗಿ. ಬೇಕಂತಂದರೆ ನಿಮ್ಮ ಮಕ್ಕಳಿಗೆ ಕೂಡ ಒಂದ್ಸರಿ ನೀವು ಈ ಒಂದು ವೆಬ್ಸೈಟಲ್ಲಿ ವಿಸಿಟ್ ಮಾಡಿ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಾನು ರೆಡಿ ಆಗಬೇಕಾದ್ರೆ ಇಲ್ಲಿ ನಿಮಗೆ ಸರ ಕಾಣಿಸ್ತಾ ಇಲ್ಲಲ್ಲ, ಸೊ ಇದಕ್ಕೆ ಸುಮಾರು ಜನ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ಸೊ ಇಲ್ಲೇ ಇದೆ ನೋಡಿ, ನಾನು ಹೋಗ್ತೀನಲ್ಲ ಪ್ರಗತಿನ ಕರ್ಕೊಂಬರೋಕ್ಕೆ ಬಸ್ ಸ್ಟಾಪು. ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ, ಸಿಕ್ಕಾಪಟ್ಟೆ. 1 2 3 4 ಒಂದು ಸೈಡ್ 4 ರೋಡು, ಒಂದು ಸೈಡ್ 4 ರೋಡು, ಈ ಕಡೆ 2 ಈ ಕಡೆ 2 ಸರ್ಕಲ್ ಅದು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ. ನಾನು ಫೋನ್ ಹಿಡ್ಕೊಳ್ಳೋಕ್ಕೂ ಹೆದರ್ಕೊಳ್ತೀನಿ, ಯಾಕೆಂದ್ರೆ ಅಭ್ಯಾಸ ಇಲ್ಲ ನಾನು ಆ ಥರ ಎಲ್ಲ ಹೋಗಿ ಅಷ್ಟೊಂದು ಜನ ಗಾಡಿ ಓಡಾಡೋ ಜಾಗದಲ್ಲಿ ನಿಂತ್ಕೊಂಡಿರೋದು. ಆ ಬಸ್ಸು ಬಂದು ಕರೆಕ್ಟಾಗಿ ಸೆಂಟ್ರಲ್ಲಿ ನಿಂತ್ಕೊಳ್ಳುತ್ತೆ, ಅಂದರೆ ಆ ಕಡೆನೂ ಈ ಕಡೆ ನನಗೆ ನಿಲ್ಲುತ್ತೆ. ಸೊ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಬರೋದೇ ಕಷ್ಟ. ಆಮೇಲೆ ಕರಿಮಣಿ ಸ್ಟೈಲಿಗೆ ಬಿಚ್ಚಿದಾಳೆ ಅವಳು ಇವಳು ಅಂತ ಹೇಳ್ಬಿಟ್ಟು ಯಾರೋ ಕಮೆಂಟ್ ಮಾಡಿದರು. ಇದು ಕರಿಮಣಿ ಕಿತ್ತೋಯ್ತು ಇದು. ಆಮೇಲೆ ಇದ್ರೊಳಗೆ ತಾಳಿನೂ ಇರಲಿಲ್ಲಲ್ಲ, ಸರಿ ಬರೀ ಕರಿಮಣಿ ಹಾಕೋದು ಬೇಡ, ಇದರೊಳಗೆ ಇದೇ ಥರ ಸಿಂಗಲಲ್ಲಿ ಸಣ್ಣ ತಾಳಿ ಹೊಳ ಹಾಕ್ಸ್ಬಿಟ್ಟು ತಾಳಿ ಹಾಕ್ಸ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆ. ಇದನ್ನು ಹಾಕ್ಕೊಂಡೇ ಇದ್ದೀನಿ. ಸೊ ಇದನ್ನು ತೆಗೆದ ತಕ್ಷಣ ಬೇರೆ ಏನೋ, ಹಾಕೊಂಡ ತಕ್ಷಣ ಬೇರೆ ಏನೋ, ಏನಾದರೂ ರೀಸನ್ಸ್ ಇರತ್ತಲ್ಲ, ಅವ್ರೇನೋ ಮಾಡಿದ್ದಾರೆ ಅಂದರೆ ರೀಸನ್ ಇರುತ್ತೆ. ಜನ ಹಾಗೇನೆ, ನಾವು 1000 ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ಕೆಲಸ ಅಂತ ಅಂದರೆ ಆ ಕೆಟ್ಟ ಕೆಲಸನೇ 1000 ಒಳ್ಳೆ ಕೆಲಸಕ್ಕೆ ಸಮ ಮಾಡಿಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಇದಕ್ಕೆ ಬಿಟ್ಟಿದ್ದು. ಸೊ ಹಿಂಗೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ ಈ ನಡುವೆ ನಾನು. ಸೊ ಅದಕ್ಕೆ ಅವಾಗ ಸೇಫ್ಟಿಗೆ ಇರಲಿ ಅಂತ ಒಬ್ಬಳೇ ಕ್ಯಾಬಲ್ಲಿ ಹೋಗ್ಬೇಕಾದ್ರೆಲ್ಲ ನನಗೆ ಸೇಫ್ ಅಂದರೆ ಭಯ ಆಗ್ತಾಯಿತ್ತು. ಎಂಥಾರು ನಂಬೋಕ್ಕಾಗಲ್ಲ ಅಲ್ವಾ ನಾವು. ಸೊ ಆ ಭಯಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಇದನ್ನು ನಾನು ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡು ಈ ಕರಿಮಣಿನ ಕುತ್ತಿಗೆಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇದೇ ಎಲ್ಲಾದರೂ ಹೋಗ್ಬೇಕಾದ್ರೆ ಬರೀ ನಾನು ಒಬ್ಬಳೇ ಸಿಂಗಲಲ್ಲಿ ಹೋಗ್ಬೇಕಾದ್ರೆ ಸೇಫ್ಟಿಗಿರಲಿ ಅಂತ ಇದನ್ನು ಹಾಕೊಂಡು ಹೋಗ್ತಾ ಇದೆ. ಎಷ್ಟೋ ಜನದ್ದು ಸರ ಕಳ್ಳತನ ಆಗಿದೆ, ಮಾಂಗಲ್ಯಕ್ಕೆ ಅಷ್ಟು ಮಹತ್ವ ಕೊಡೋರು ಯಾಕೆ ಕಳ್ಳತನ ಮಾಡ್ತಾರೆ ಅಲ್ವಾ? ಅವರು ಕೊಡಲ್ಲ. ನಾವು ಸೇಫ್ಟಿಯಾಗಿ ಏನಾದರೂ ಒಂದಿಷ್ಟು ಬಚ್ಚಿಟ್ಕೊಂಡ್ರೆ ಜನ ನೀವು ಅದಕ್ಕೂ ಸುಮ್ಮನೆ ಇರಲ್ಲ. ಸರಿ ಬಿಡಿ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ದಲ್ಲೇ ಅವರು ಅಂದಿರ್ತಾರೆ, ಅವ್ರಿಗೆ ಹೆಂಗೆ ಗೊತ್ತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳಿದೆ, ಅಷ್ಟರೊಳಗೆ ನನಗೆ ಅಷ್ಟೊಂದು ಇದಾಗೋಯ್ತು. ಸುಮಾರು ಕೆಲಸ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ನನಗೆ. ಸೊ ಪೂಜೆ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ. ನನ್ನ ಒಂದು ಟೈಮ್ ಟೇಬಲ್ ಚಾರ್ಟ್ ಏನಿದೆ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನನಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಅಂತ ಅನಿಸ್ಬಿಟ್ಟಿದೆ. ಇವಾಗ ಮತ್ತೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಜೀವನದಲ್ಲಿ ಒಂದು ಪರ್ಫೆಕ್ಟಾಗಿ ಕಲ್ತಿಲ್ಲ ಅಂತಂದರೆ ನಾನು ರಂಗೋಲಿ ಹಾಕೋದು. ಏನು ಮಾಡಿದ್ರೆ ಅದು ನನಗೆ ಆ ಎಳೆಗಳು ರಂಗೋಲಿ ಅಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಹೇಗೋ ಮಾಡಿ ಬರೆದ್ಬಿಟ್ಟು ವಾಶ್ ಮಾಡಿಕೊಂಡೆ. ಹಾಗೆ ನಾನು ಹೇಳಿದ್ನಲ್ಲ, ಅಂದರೆ ಏನಾದರೂ ಇದ್ದರೆ ಅದು ಒಂದು ವಿಷಯ ಇರುತ್ತೆ, ಆ ವಿಷಯದಿಂದನೇ ಅಲ್ಲೇನಾದರೂ ಒಂದು ನಡೆದಿರುತ್ತೆ ಅಂತ. ಇವಾಗ ನಾನು ಅಂದರೆ ಪೂಜೆ ಮಾಡೋ ಟೈಮ್ ಅಲ್ವಾ, ಸೊ ಮೇನ್ ಡೋರ್ ಕ್ಲೋಸ್ ಮಾಡಬಾರ್ದು ಅಂತಲೂ ಹೇಳ್ತೀವಿ. ಮತ್ತು ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ಅಷ್ಟು ಧೈರ್ಯವಾಗಿ ಮೇನ್ ಡೋರ್ನ ಈ ಥರ ಫುಲ್ಲಾಗಿ ಓಪನ್ ಮಾಡ್ಕೊಂಡು ಇರೋದಕ್ಕೂ ಆಗೋದಿಲ್ಲ. ಸೊ ಅದು ಎಷ್ಟೇ ಸೇಫ್ಟಿ ಅಂದ್ರೂ ನಮಗೆ ನಮ್ಮ ಹುಷಾರಿನಲ್ಲಿ ನಾವು ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ನಾನು ಗೇಟ್ ಹಾಕ್ಸಿದ್ದು, ಸೇಫ್ಟಿ ಗೇಟು, ಅದನ್ನು ಲಾಕ್ ಮಾಡಿದರೆ ಮಾತ್ರ ನಾನು ಮೇನ್ ಡೋರ್ ಓಪನ್ ಮಾಡ್ತೀನಿ. ಅದನ್ನು ಲಾಕ್ ಮಾಡಿಲ್ಲ ಅಂದರೆ ಮೇನ್ ಡೋರ್ ಓಪನ್ ಮಾಡೋದಕ್ಕೆ ಹೋಗಲ್ಲ. ಅದು ಏನೇ ಆಗಿರಲಿ ಎಷ್ಟೇ ಆಗಿರಲಿ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅಲ್ವಾ? ಆಗೋ ತನಕನೇ. ಆದಮೇಲೆ ಮತ್ತೆ ಅದನ್ನು ಹಿಂಗೆ ಹೇಳ್ತಿರೋರು ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಐತೆ ಅಂತ ಇಲ್ಲಿ ತೋರ್ಸೋಕ್ಕೆ ಹಾಕ್ಕೊಂಡು ಹೋಗ್ಬೇಕಾಗಿತ್ತಾ, ಗೊತ್ತಿರಲಿಲ್ವಾ, ಹಾಗೆ ಹೀಗೆ ಇದ್ದರೆ ಮನೇಲಿರಬೇಕು,
ಸೊ ಇದೆಲ್ಲನೂ ಬರುತ್ತೆ, ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರೋಣ ಅಂತ. ಸೊ ಅದನ್ನು ನಾನು ನಿಮಗೆ ಅವತ್ತಿಂದಲೇ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಅವತ್ತು ಹೀಗೆ ಸ್ವಲ್ಪ ಬ್ಯುಸಿ ಹಿಂಗೆ ನೋಡಿ ಅಲ್ಲಿಂದ ಪ್ರಗತಿನ ಕರ್ಕೊಂಡ್ಬಂದು ಸ್ನಾನಕ್ಕೆ ಕಳಿಸಿ ನಾನು ಪೂಜೆ ಮಾಡಿ ಎಲ್ಲರೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸುಮಾರು ದಿನದಿಂದ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಈ ಥರ ಹೆಂಗೆ ಓಡ್ತಾ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಹಂಗೆ ಓಡ್ತಾ ಇರುತ್ತೆ. ದೇವಸ್ಥಾನಕ್ಕೆ ಆದರೆ ಹೋಗ್ತೀನಿ, ಇಲ್ಲಾಂದರೆ ಮನೇಲೇ ಪೂಜೆ ಮಾಡ್ತೀನಿ. ಇನ್ನೊಂದು ದಿವಸ ಹೋದ್ರೆ ಆಯಿತು. ಇವತ್ತು ಶನಿವಾರ, ಸರಿ ಪೂಜೆ ಮಾಡ್ಕೊಂಡು ಬಿಡೋಣ ವಾರ ಅಂತ ಹೇಳ್ಬಿಟ್ಟು ಇದನ್ನು ನಾನು ಲಾಸ್ಟ್ ಮಂಗಳವಾರ ಮಾಡ್ಬೇಕು ಅಂದ್ಕೊಂಡೆ. ಗುರುವಾರನೂ ಸಹ ಈ ವಾರ ಮಾಡೋಕ್ಕಾಗಲಿಲ್ಲ, ಶುಕ್ರವಾರ ಮಾಡೋಕ್ಕಾಗಲಿಲ್ಲ. ಫೈನಲಿ ಶನಿವಾರ ಮಾಡ್ತಾಯಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ದೇವ್ರದ್ದು ಇದು ಚೇಂಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ರಂಗೋಲಿ ಎಲ್ಲ ಬರೆದಿರೋದಕ್ಕೆ. ಆಮೇಲೆ ಪರ್ಫೆಕ್ಟಾಗಿದೆ ಸೈಜ್ ಎಲ್ಲ. ಸೊ ಹಾಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ. ದೀಪ ಹಚ್ಬಿಟ್ಟು ದೇವ್ರ ಪೂಜೆ ಅಂತೂ ಎಲ್ಲ ಮುಗಿಸ್ಕೊಂಡೆ. ತುಂಬ ಒಂಥರ ಶಾಂತವಾಗಿ ಆಗುತ್ತೆ ಮನಸ್ಸು ಪೂಜೆ ಮಾಡ್ತಾ ಇದ್ರೆ ಮನೆಯಲ್ಲಿ. ತುಂಬ ಸಂತೋಷವಾಗಿ ಇವತ್ತು ಪೂಜೆ ಆಯಿತು. ಅಲ್ಲಿಂದ ಪ್ರಗತಿನ ಕರ್ಕೊಂಡು ಸ್ವಲ್ಪ ತರಕಾರಿ ತೊಗೊಂಡು ಬರೋಣ ಅಂತ ಹೊರಟೆ. ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋ ಮಕ್ಕಳಲ್ವ, ಇಷ್ಟಿದ್ರೂ ಸಾಕಾಗೋದಿಲ್ಲ. ಮನೇಲಿ ಏನಾದರೂ ಒಂದಷ್ಟು ಸ್ಟಾಕ್ ಇದ್ರೇ ಸರಿ, ಯಾವಾಗ್ಲೂ ಫುಲ್ ಖಾಲಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಮನೆ ಹತ್ರ ಒಂದು ತರಕಾರಿ ಶಾಪ್ ಇತ್ತು, ಅಲ್ಲಿಗೆ ಏನು ನಂಗೆ ಇಷ್ಟ ಆಗ್ತಾ ಇದ್ದಿದ್ದಿಲ್ಲ. ಒಂದು 2 ಸರಿ ಹೋಗಿದ್ದೆ. ಅದಾದಮೇಲೆ ಸರಿ ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದೆ. ಬಟ್ ಸಖತ್ತಾಗಿತ್ತು, ಇಲ್ಲೊಂದು ಸ್ವಲ್ಪ ದೊಡ್ಡ ಶಾಪ್ ಇತ್ತು. ಒಂದೇ ಕಡೆ ಎಲ್ಲ ಥರ ಸಿಕ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಸೊಪ್ಪಿರ್ಬೋದು, ಆಮೇಲೆ ಹಣ್ಣು ತರಕಾರಿ ಎಲ್ಲ ಒಂದೇ ಕಡೆ ಇದ್ದರೆ ಪದೇ ಅಲ್ಲಿ ಇಲ್ಲಿ ಎಲ್ಲ ಗಾಡಿ ತೊಗೊಂಡು ಹೋಗಿ ನಿಲ್ಲಿಸಿ ತೊಗೊಂಡು ಬರೋದು ತಪ್ಪತ್ತೆ. ನೋಡ್ತಾ ಇದ್ರೆ ತಪ್ಪುರಿ ಮಾವಿನಕಾಯಿ ಇದೆ. ಆಮೇಲೆ ಸೊಪ್ಪು ಅಷ್ಟೇ, ಕೊತ್ತಂಬರಿ ಸೊಪ್ಪು ಇವಾಗ ನಾಟಿ ಸೊಪ್ಪು ಫಾರಮ್ ಸೊಪ್ಪು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಅನ್ನೋ ಥರ ಇದೆ. ಎಲೆಯನ್ನು ಕಿತ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿ ಬಂದರೆ ಅದು ನಾಟಿ ಸೊಪ್ಪು ಅಂತ. ಬಟಾಣಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಇದೆ, kg 300 ರೂಪಾಯಿ ಅಂತೆ. ತರಕಾರಿನೇ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಯಾವಾಗ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡ್ರು ಹೆವಿ ಬಿಲ್ ಹಾಕ್ಕೊಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಗ್ರೀನ್ ಆ್ಯಪಲ್ ಎಲ್ಲ ಫ್ರೂಟ್ಸ್ ಇದ್ರೂ ಅಷ್ಟೇ, ಒಂದು ಬಾಕ್ಸ್ ಫುಲ್ ಫ್ರೂಟ್ಸ್ ಹಾಕ್ಕೊಟ್ರು ನಂಗೆ ಒಂಥರ ಸಮಾಧಾನ ಡೈಲಿ ತಿನ್ನೋದಕ್ಕೆ. ನಾನೇನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಎಲ್ಲ ಕೊಡೋದಿಲ್ಲ. ನೀವು ನೋಡ್ದಂಗೆ ನಾನು ಲಂಚ್ ಬಾಕ್ಸ್ ನೀವು ನೋಡ್ದಂಗೆ ಹೆಲ್ದಿಯಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಸಿ ಆದರೂ ಪರವಾಗಿಲ್ಲ, ಸಿಂಪಲ್ ಆದರೂ ಪರವಾಗಿಲ್ಲ. ಆದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸಲ್ಲಿ ಲೇಸಿ ಮಾಡಿ ನಾನು ಯಾವುದೇ ಜಂಕ್ ಫುಡ್ ಅಂತೂ ಕೊಡೋದಕ್ಕೆ ಹೋಗೋದೇ ಇಲ್ಲ. ಮನೆಗೆ ಬಂದ ತಕ್ಷಣ ಸ್ಟಾರ್ಟ್ ಆಯಿತು ಮಳೆ. ಸದ್ಯ ಮನೆಗೆ ರೀಚ್ ಆದಮೇಲೆ ಮಳೆ ಬರ್ತಾ ಇದೆ ಅಂದ್ಕೊಂಡೆ. ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತಂದಿದ್ದಲ್ಲ, ಫ್ರಿಜ್ ಆರ್ಗನೈಸ್ ಮಾಡ್ಕೊಂಡ್ಬಿಡೋಣ, ನೀಟಾಗೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೆ. ಅಂದರೆ ಟೈಮ್ ಸ್ವಲ್ಪನೇ ಇತ್ತು, ಯಾಕೆಂದರೆ ಬೇಗ ಅಡುಗೆ ಮಾಡಿ ಮಲಗಬೇಕಿತ್ತು. ಸರಿ ಎಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅದು ಇದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟೆ. ಕ್ಲೀನಾಗಿದ್ರೂ ಬೆಳಗ್ಗೆ ಕೆಲಸ ಜಾಸ್ತಿ ಇರೋದಿಲ್ಲ ನಮಗೆ. ಹಂಗೆ ತುಂಬಿಟ್ರು ಮತ್ತೆ ಎದ್ದು ಬೆಳಗ್ಗೆ ಕ್ಲೀನ್ ಮಾಡಿ ಕೆಲಸ ಮಾಡೋದು ಚೆನ್ನಾಗಿರಲ್ಲ. ಆಮೇಲೆ ಫ್ರಿಜ್ ಕೂಡ ಗಲೀಜಾಗುತ್ತೆ. ಆದಷ್ಟು ಫ್ರಿಜ್ಜಲ್ಲಿ ಏನೇ ಸ್ಟೋರ್ ಮಾಡ್ತೀನಿ ಅಂದರೂ ಈ ಥರ ಕ್ಲೀನಾಗಿ ಸ್ಟೋರ್ ಮಾಡಿಕೊಂಡ್ರೆ ಬೆಟರು. ಆಮೇಲೆ ನಾನು ಕ್ಯಾರೆಟು ಬೀಟ್ರೂಟ್ ಜ್ಯೂಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಡೈಲಿ ಕುಡಿಯೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ನಮಗೂ ಹೆಲ್ತ್, ಸ್ಕಿನ್, ಹೇರ್ ಕೇರ್ ಇರಲಿ ಅಲ್ಲ, ವಯಸ್ಸಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಸೋಸಿ ಇಟ್ಕೊಂಡೆ. ಒಂದಿನ ಮೆಂತ್ಯ ಪಲಾವ್ ಮಾಡ್ಬೋದು, ಒಂದಿನ ಮಶ್ರೂಮ್ ಪಲಾವ್ ಮಾಡ್ಬೋದು. ಮಶ್ರೂಮ್ ಅಷ್ಟೇ ಬಾಕ್ಸಲ್ಲಿ ಹಾಕಿಟ್ಟೆ. ಈ ಒಂದು ಬಾಕ್ಸ್ ಇದೆ, ಇದರೊಳಗೆ ನಾನು ದೇವ್ರ ಪೂಜೆಗೆ ಅಂತ ಹೂವು ಏನಾದರೂ ಇದ್ದರೆ ಅದನ್ನೆಲ್ಲ ಈ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಪ್ಲಾಸ್ಟಿಕ್ಕು ಅದು ಏನಕ್ಕೂ ಬಂತು ಮನೆಯಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ. ಇದರೊಳಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಚಿಲ್ಲಿ ಎಲ್ಲ ಇಟ್ಟಿರ್ತೀನಿ. ಸ್ವಲ್ಪ ಟೊಮೊಟೊ ಇತ್ತು, ತರಲಿಲ್ಲ ನಾನು, ಟೊಮೊಟೊ ಬೇಗ ಹಾಳಾಗುತ್ತೆ ಅಂತ. ಕ್ಯಾರೆಟು ಜ್ಯೂಸ್ಗೆ ಅಂತ ತಂದಿದ್ದಲ್ಲ, ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಡೈಲಿ ಕ್ಯಾರೆಟು ಬೀಟ್ರೂಟ್ ಆಮ್ಲ ಎಲ್ಲ ಇದೆ, ಡೈಲಿ ಜ್ಯೂಸ್ ಕುಡಿಬೇಕು ಅಂತ ಇದೆಲ್ಲ ಪ್ರಿಪ್ರೇಷನು. ಸೊ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡೆ. ಫ್ರಿಜ್ ಫುಲ್ ಆಯಿತು. ಅದ್ರ ಜೊತೆಗೆ ದೋಸೆ ಬ್ಯಾಟರು, ಸ್ಕೂಲ್ ಅಂತಂದರೆ ದೋಸೆ ಬ್ಯಾಟರ್ ಇದ್ದರೆ ಬೆಸ್ಟು. ಅಮ್ಮಂಗೆ ದೋಸೆನೋ ಅಥವಾ ಏನು ಸೆಟ್ ದೋಸೆ ಈ ಥರ ಏನಾದರೂ ಮಾಡಿ ಕೊಟ್ಬಿಡ್ಬೋದು. ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೆ, ಖಾಲಿಯಾಗಿತ್ತು. ಸರಿ ಜಾಗ ಕೂಡ ತರಕಾರಿ ತಂದೆಲ್ಲ ಜಾಗ ಕಮ್ಮಿ ಆಯಿತು ಅಂತ ಹೇಳಿ ಚಿಕ್ಕ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ.
ಅದ್ರ ಜೊತೆಗೆ ಮೊಸರು ಆದಷ್ಟು ಎಪ್ಪಾಕಿ ಇಟ್ಟಿರ್ತೀನಿ. ಯಾಕೆ ಅಂತಂದರೆ ಯಾವಾಗಾದರೂ ಸಡನ್ನಾಗಿ ಏನೂ ಇಲ್ಲ ಅಂತಂದ್ರೆ ಮೊಸರು ಒಗ್ಗರಣೆ, ಮೊಸರು ಸಾಂಬಾರು ಅಥವಾ ಪಲಾವ್ ಎಲ್ಲ ಮಾಡಿದಾಗ ಮೊಸರು ಬಜ್ಜಿ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಮೊಸರು ಕೂಡ ಇರುತ್ತೆ. ಸ್ವಲ್ಪ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಜ್ಜಿ ಕಾಲ್ ಮಾಡಿದ್ರು. ಅಜ್ಜಿ ಕಾಲ್ ಮಾಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗೆ. ಮಳೆನೇ ಇಲ್ವಾ? ಮುಂದಿನ ತಿಂಗಳಿಂದ ಅಡ್ಗೆ ಮಾಡ್ದ? ಏನ್ ಮಾಡಿದ್ದೆ? ಬಸ್ಸಾರ್ ಮಾಡಿದ್ದ? ಹುಳ್ಳಿಕಾಳು ಹಾಕಿ ಬಸ್ಸಾರ್ ಮಾಡದ? ಹುಳ್ಳಿಕಾಳನ್ನ ಹಂಗೆ ಹಾಕದ ಸೊಪ್ಪಿನ ಜೊತೆ? ನೆನ್ಸಂಗಿಲ್ವಾ? ಹಂಗೆ ನಾನು ಸೊಪ್ಪು ತಂದೆ ಇವಾಗ. ಅರವೆ ಸೊಪ್ಪು. ನಾನು ಇದು ಅರವೆ ಸೊಪ್ಪು ತಂದೆ. ನುಗ್ಗೆಕಾಯಿ ಇದಾಗ್ಬಿಡ್ತಾವಲ್ಲ ಅಂತ ಫಸ್ಟ್ ಇವತ್ತು ನುಗ್ಗೆಕಾಯಿ ಸಾರು ಮಾಡಿ ನಾಳೆಗೆ ಅರವೆ ಸೊಪ್ಪು ಮಾಡೋಣ ಅಂತ ನಾನು 2 ಕಟ್ ಕೇಳಿದ್ನಾ, ಅವರು 1 ಕಟ್ ಸೇರಿಸ್ಕೊಟ್ರು. ಜಾಸ್ತಿ ಆಗ್ಬಿಟ್ಟಿದೆ ಸೊಪ್ಪು, ಅದಕ್ಕೆ ನಾಳೆಗೆ ಬಸ್ಸಾರು ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ನೀನು ಹುಳ್ಳಿಕಾಳು ಹಾಕಿದ್ದೆ. ಹುಳ್ಳಿಕಾಳು ತಾನೆ? ಹುಳ್ಳಿಕಾಳು ಹಾಕಿ ತಾನೇ ಮಾಡಿದ್ದು? ಅದೇ ಹುಳ್ಳಿಕಾಳಿದ್ದು. ನಾಳೆಗೆ ನಾನು ಹುಳ್ಳಿಕಾಳು ಹಾಕಿ ಬಸ್ಸಾರು ಮಾಡೋಣ ಅಂತ ಕೇಳಿದೆ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ದಿನ ನನ್ನ ಮುಖದಲ್ಲಿ ಅಂಥ ಒಂದು ಬಿಗ್ ಸ್ಮೈಲೇ ಬಂದಿಲ್ಲ ಅಂತ ಅನಿಸುತ್ತೆ. ಸಡನ್ನಾಗಿ ಕಾಲ್ ಮಾಡಿದ್ರಾಗೆ ನಾನು ಈ ಮಂತ್ ಫುಲ್ಲು ಕಾಲ್ ಮಾಡಿರಲಿಲ್ಲ. ನಮ್ಮ ಅಜ್ಜಿಗೆ ಫೋನ್ ಮಾಡೋಕ್ಕೆ ಬರಲ್ಲ ಫೋನ್ ನಂಬರಿಂದ, ಬಟ್ ಹೆಂಗೋ ಮಾಡಿದರು, ಮಾತಾಡಿ ಖುಷಿ ಆಯಿತು. ಮ್ಯಾಂಗೋ ಇತ್ತಲ್ಲ ಪ್ರಗತಿಗೆ, ಮ್ಯಾಂಗೋ ಜಾಮ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಹಣ್ಣನ್ನು ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ರುಬ್ಬಿ ಗ್ಯಾಸನ್ನು ಬಿಸಿ ಮಾಡಿಬಿಟ್ಟು, ಅಂದರೆ ತಪ್ಪಲೆ ಬಿಸಿ ಮಾಡಿ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ವೀಟ್ ಹೆಂಗೆ ಬೇಕೋ ಹಾಗೆ ನೀವು ಸ್ವೀಟ್ನಾಗೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇನ್ನು ಜಾರಲ್ಲಿ ಉಳಿದಿದ್ದು ಹಾಗೆ ಇತ್ತಲ್ಲ ಹಣ್ಣಿಂದು ಸ್ವಲ್ಪ ಪೇಸ್ಟು, ಅದಕ್ಕೆ ಒಂದು 2 ರಿಂದ 3 ಸೌಟಷ್ಟು ನಾನು ಮೊಸರು ಹಾಕಿಬಿಟ್ಟು ಸ್ವಲ್ಪ ಶುಗರ್ ಹಾಕಿ ಅದು ಲಸ್ಸಿ ಥರ ರೆಡಿ ಮಾಡಿಕೊಂಡೆ. ಊಟ ಆದಮೇಲೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿತ್ತು. ವೇಸ್ಟ್ ಮಾಡ್ತೀನಲ್ಲ ಮತ್ತು ಅದನ್ನೆಲ್ಲ ಪಲ್ಪ್ ಅಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ಕೊನೆಗೆ ಒಂದು 1/4 ಭಾಗದಷ್ಟು ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಜಾಮ್ ರೆಡಿ ಆಯಿತು. ಮಕ್ಳಿಗೆ ಇಷ್ಟ ಆಗುತ್ತೆ. ಮ್ಯಾಂಗೋ ಜಾಮ್ ರೆಡಿ ಆಯಿತು. ನಂತರ ಹೊರಗಡೆ ಏನಾದರೂ ತಂದು ಮಕ್ಳಿಗೆ ಕೊಡೋದಕ್ಕೆ, ಬಟ್ ಮಕ್ಳಿಗೆ ಇಷ್ಟ, ಆದ್ರೆ ನಮಗೆ ಕೊಡಕ್ ಸ್ವಲ್ಪ ಕಷ್ಟ. ನಾನು ಇದೇ ತರ ಆಪಲ್ ಜಾಮ್ ಮಾಡಿದ್ದೆ, ಅದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ನಾವು ಹೊರಗಡೆ ಏನ್ ಜಾಮ್ ತಗೊಂಡ್ ಬಂದು ಬ್ರೆಡ್ ಚಪಾತಿಗೆ ಹಾಕೊಡ್ತೀವೋ ಅದೇ ತರ ಇರುತ್ತೆ. ಅದೇ ಸ್ವಲ್ಪ ಸೇಫ್ ಆಗಿರುತ್ತೆ, ನಾವೇ ಮಾಡಿರ್ತೀವಲ್ಲ. ಸೊ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಚಪಾತಿ ಬ್ರೆಡ್ ಏನಾದ್ರು ಯೂಸ್ ಮಾಡಂಗಿದ್ರೆ ಮಾಡ್ಬೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಅಮ್ಮೋ ಜಾಮ್, ಮ್ಯಾಂಗೋ ಜಾಮ್ ಇವಾಗ ಟೇಸ್ಟ್ ಮಾಡು. ಸಖತ್ತಾಗಿದೆ ಮಾತ್ರ. ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ, ಇದು ವೇಸ್ಟ್ ಆಗ್ಬಿಡುತ್ತೆ ಅಂತ. ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತಾ? ಈಗ ಜಾಸ್ತಿ ಸ್ವೀಟ್ ಆಗ್ಬಿಟ್ರೆ ಸ್ವೀಟ್ ಆಗೈತಲ್ವಾ? ಚೆನ್ನಾಗಿದೆ. ಟ್ರೈ ಮಾಡಿ. ಮಿಕ್ಸ್ಡ್ ಫ್ರೂಟ್ಸ್ ಕೂಡ ಮಾಡಬಹುದು. ಏನಂತಂದ್ರೆ ಮನೇಲಿ ನಾನು ಏನಾದ್ರೂ ಚಪಾತಿ ಮಾಡಿರ್ತೀರಲ್ಲ, ಉಳಿದ್ರೆ ಪ್ರಗತಿಗೆ ಅದ್ರೊಳಗೆ ಟೊಮೊಟೊ ಕೆಚಪ್ ಆದ್ರೂ ಹಾಕೊಂಡ್ ತಿನ್ಬಿಡ್ಬೇಕು. ಆ ತರ ಎಲ್ಲಾದ್ರೂ ಸಕ್ಕರೆ ಹಾಕೊಂಡ್ ತಿನ್ಬಿಡೋದು, ರೋಲ್ ಮಾಡ್ಕೊಂಡು ಈ ತರ ಮಾಡೋದಕ್ಕೆ ಅಟ್ಲೀಸ್ಟ್ ಜಾಮ್ ಇದ್ರೆ ಅದ್ರ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಒಂದ್ 3 ಹಣ್ಣಿತ್ತು, ಅದನ್ನ ಕಟ್ ಮಾಡಿ ಎಲ್ಲ ತಿನ್ನೋಷ್ಟ್ರಲ್ಲಿ ಇದಾಗತ್ತೆ ಅಂತ ಜಾಮ್ ಮಾಡಿದೆ. ಮತ್ತೆ ಲಸ್ಸಿ ಮಾಡಿದ್ದೀನಿ, ಮ್ಯಾಂಗೋ ಲಸ್ಸಿ. ಊಟ ಆಯ್ತು. ಈ ಲಸ್ಸಿ ಕುಡಿದ್ಬಿಟ್ಟು ಒಂದಿಷ್ಟು ವಾಕಿಂಗ್ ಮಾಡ್ಕೊಂಡು ಬಂದ್ರೆ ಆರಾಮ್ ಅನ್ಸುತ್ತೆ. ಒಂದ್ 4-5 ಪ್ಲೇಟ್ ಇದೆ ಅಷ್ಟೇನೆ ಪಾತ್ರೆ. ಇವತ್ತು ಜಾಸ್ತಿ ಪಾತ್ರೆ ಏನಿಲ್ಲ. ಇದ್ರಲ್ಲಿ ಇರೋದೆಲ್ಲ ನೀನೇ ತಿಂದು ಖಾಲಿ ಮಾಡು. ಟೆಕ್ಸ್ಚರ್ ಎಲ್ಲ ಸಕ್ಕತ್ತಾಗಿದೆ. ಮಾಡಿದ್ನಲ್ಲ ಆಪಲ್ದು ಕೂಡ ಅಷ್ಟೇನೆ ಸೇಮ್. ನೀವು ಹೊರಗಡೆ ಏನ್ ಸ್ಟೋರಲ್ಲಿ ತರ್ತಿರಲ್ಲ ಅದೇ ತರ ಇತ್ತು. ಲಸ್ಸಿ ಕೊಡ್ತೀನಿ ಮ್ಯಾಮ್. ಲಸ್ಸಿ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಳ್ಳೋಣ, ಟೈಮ್ ಆಗೋಯ್ತು. ಆಮೇಲೆ ನುಗ್ಗೆಕಾಯಿ ಸಾಂಬಾರು
ಎಂತ ಚೆನ್ನಾಗಾಗಿತ್ತು ಗೊತ್ತಾಯ್ತು. ನುಗ್ಗೆಕಾಯಿ ಸಾಂಬಾರು ಕೂಡ ಸಕ್ಕತ್ತಾಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಅಂದರೆ ಹೊಟ್ಟೆ ತುಂಬ ಅಲ್ಲ, ಇಷ್ಟು ರೈಸು, ಸ್ವಲ್ಪ ಜಾಸ್ತಿ ಸಾಂಬಾರು, ಇಷ್ಟು ನುಗ್ಗೆಕಾಯಿ, ಸೌತೆಕಾಯಿ, ಆ ಥರ. ಹೊಟ್ಟೆ ಪೂರ್ತಿ ಏನಾಗಿಲ್ಲ. ಲಸ್ಸಿ ಕೊಟ್ಬಿಟ್ಟು 1-2 ರೌಂಡ್ ವಾಕಿಂಗ್ ಮಾಡಿ ಬಂದರೆ ಆಗೋಗುತ್ತೆ. ಸೊ ಹಾಗೆ ಪ್ರೀತಮ್ದು ಚೈನ್ದು ಡಿಸೈನ್ ಕೇಳ್ತಾ ಇದ್ರಿ. ಅದು ನಾನು ಹಾಕೊಂಡಿದ್ದೆ ಮೊನ್ನೆ, ಅವನಿಗೆ ಹಾಕಿದ್ದೆ. ಅದೇನಾಯ್ತು ಗೊತ್ತಿಲ್ಲ, ಅಷ್ಟು ಬಿಗಿಯಾಗಿ ಹಾಕಿರಲಿಲ್ಲ, ಬಿದೋಗಿತ್ತು. ಸೊ ಅದನ್ನೇ ತೆಗೆದು ನಾನು ಹಾಕೊಂಡಿದ್ದು ಸರಿ ಅಂತ ಎತ್ತಿಟ್ಟಿದ್ದೆ. ಅದು ಬಂದು ಅಮ್ಮ ನನಗೆ, ಅಂದ್ರೆ ಅಮ್ಮ ಪ್ರೀತಮ್ಗೆ ನಾಮಕರಣ ಕೊಟ್ಟಿದ್ದು. ಆ ಟೈಮಲ್ಲಿ ನಾಮಕರಣ ಟೈಮಲ್ಲಿ ಏನಾಯ್ತು ಅಂತ ಪ್ರೀತಮ್ ಕೈ ಚೈನ್ ಮಿಸ್ ಆಗೋಯ್ತಲ್ಲ. ಆ ಒಂದು ಟೆನ್ಷನ್ ಅಲ್ಲೇ ನಂದು ನಿಖಿತಾ ಅವ್ರು ಕೊಡ್ಸಿದ್ದು ಉಂಗ್ರನೂ ಕೂಡ ತೋರಿಸ್ಲಿಲ್ಲ, ನಮ್ಮ ಅಮ್ಮ ಕೊಡ್ಸಿದ ಚೈನು ತೋರಿಸ್ಲಿಲ್ಲ. ಹಂಗೆ ಹಿಂಗೆ ಆಗೋಯ್ತು. ಅದಕ್ಕೆ ಸುಮಾರು ಸರಿ ಕೇಳಿದ್ರೆ ಆ ಚೈನ್ ನಾನು ಯೂಸ್ ಮಾಡೋದು ಕಡಿಮೆನೆ. ಲಸ್ಸಿಯಲ್ಲಿ ಮ್ಯಾಂಗೋ ಹಾಕಿ ಮಾಡೋ ಲಸ್ಸಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸಖತ್ತು ಟೇಸ್ಟಿಯಾಗಿರುತ್ತೆ, ಒಂಥರ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಕೂಡ ರೆಡಿ ಆಯಿತು, ಊಟ ಆಯಿತು, ಇಬ್ಬರು ಕುತ್ಕೊಂಡು ಆರಾಮಾಗಿ ಜ್ಯೂಸ್ ಕುಡಿದ್ವಿ. ಸೊ ಫ್ರೆಂಡ್ಸ್, ಇದೇ ಚೈನು. ಇದೊಂಥರ ಸಿಂಪಲ್ ಡಿಸೈನು. ಗೋಧಿ ಕಾಳಿದೆಯಲ್ಲ ಅದೇ ತರ ಬರುತ್ತೆ ಈ ಡಿಸೈನು. ಮತ್ತೆ ಡಾಲರ್ ನಂಗೆ ತುಂಬಾ ಇಷ್ಟ ಆಗಿದ್ದು, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು, ದೇವರು ವೆಂಕಟರಮಣ ಸ್ವಾಮಿ. ಸೊ ವೆಂಕಟರಮಣ ಸ್ವಾಮಿದೇ ಇರ್ಲಿ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಇದನ್ನ ನಾನೇ ಸೆಲೆಕ್ಟ್ ಮಾಡಿದ್ದು. ಬಟ್ ಅಮ್ಮ ಇದನ್ನ ಕೊಡ್ಸಿದ್ದು. ಓಕೆನಾ. ಇನ್ನೊಂದೇನಂತಂದ್ರೆ ಪ್ರಗತಿಗೆ ಚೈನ್ ತಗೋಬೇಕಾದ್ರೆ ತುಂಬಾ ಡಿಸೈನ್ಸ್ ಇದಾವೆ, ತಗೊಳ್ಳಿ ನೋಡಿ ಅಂತ ನನಗೆ ಸಜೆಷನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಕೇಳಿದ್ದಕ್ಕೆ ಅಷ್ಟೊಂದು ಜನ ರೆಸ್ಪಾನ್ಸ್ ಮಾಡಿದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇನ್ನೊಂದೇನಂತಂದ್ರೆ ನನಗೆ ಆಂಟಿಕ್ ಪೀಸ್ ಅಂತ ಬಂದಾಗ ಅದ್ರೊಳಗೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ತಗೊಳ್ತಾರೆ. ಮತ್ ನೋಡೋದಕ್ಕೆ ಇವಾಗ ಸಿಮಿಲರ್ ಆಗಿ ಆರ್ಟಿಫಿಷಿಯಲ್ ಒಡವೆಗಳು ಆಂಟಿಕ್ ಪೀಸ್ ಸೇಮ್ ಕಂಡಿಡಿಯಕ್ಕೆ ಆಗಲ್ಲ, ಆ ರೀತಿಯಾಗಿ ಬಂದಿದೆ. ನನ್ಗೆ ಏನಾದ್ರು ಗೋಲ್ಡ್ ತಗೊಂಡ್ರೆ ಸಣ್ಣದಾದ್ರೂ ಚಿನ್ನದ ತರ ಕಾಣಿಸ್ಬೇಕು, ಅಂದ್ರೆ ಆಂಟಿಕ್ ಅಲ್ಲದೆ ನಾರ್ಮಲ್ ಡಿಸೈನ್ ತುಂಬಾ ಇಷ್ಟ ಪಡ್ತೀನಿ. ಸೊ ನೋಡೋಣ, ಪ್ರಗತಿನ ಕರ್ಕೊಂಡೋಗಿ ಇನ್ನೊಂದು 2 ಡಿಸೈನ್ ನೋಡ್ತೀನಿ. ಆಮೇಲೆ ಏನಂತ ಅಂದ್ರೆ ಒಂದು ಸ್ಕೀಮಿಗೆ ಏನ್ ನಾನು ದುಡ್ಡು ಕಟ್ಟಿದ್ದೀನಲ್ಲ ಆ ರೇಂಜ್ ಅಲ್ಲಿ ಮಾತ್ರನೇ ನೋಡ್ತಾ ಇರೋದು ನಾನು. ಎಕ್ಸ್ಟ್ರಾ ದುಡ್ಡು ಅಂದ್ರೆ ಮತ್ತೆ ಮೇಕಿಂಗ್ ಚಾರ್ಜಸ್ ಎಲ್ಲ ನಾನು ಕೈಯಿಂದ ಕೊಡ್ಬೇಕಾಗತ್ತೆ. ಸೊ ಆ ತರ ಮಾಡ್ಕೊಳ್ಳೋದು ಬೇಡ, ಅಷ್ಟರೊಳಗಡೆನೆ ಚೆನ್ನಾಗಿರೋ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ, ಇನ್ನೇನು ಇನ್ನೊಂದು 2-3 ಡೇಸ್ ಅಲ್ಲಿ ಹೋಗಿ ತಗೊಂಡ್ ಬರ್ಬೇಕು. ಮೆಚುರಿಟಿ ಡೇಟ್ ಆಗಿದೆ. ಸೊ ಅವಾಗ ಬಂದು ತಗೊಳ್ಳಿ ಅಂತ ಹೇಳಿದ್ರು. ತುಂಬಾ ಜನ ಒಂಥರ ರೆಡ್ ಸ್ಟೋನ್, ಮರೂನ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್, ತುಂಬಾ ಜನ ವೈಟ್ ಕಲರ್ ಸ್ಟೋನ್ ಇಷ್ಟಪಟ್ರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರಿ. ಇನ್ನು ಚಿಕ್ಕ ಹುಡುಗಿ ಅಲ್ವಾ, ತುಂಬಾ ದೊಡ್ಡದ್ ಬೇಡ, ಸುಮಾರಾಗಿ ಸಿಂಪಲ್ ಆಗಿರ್ಲಿ ಅಂತ ಅಷ್ಟೇನೆ. ಈ ಡಿಸೈನ್ ನಾನು ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ನನ್ನ ಮಗನಿಗೆ ಅಮ್ಮ ಕೊಟ್ಟಿದ್ದು. ಸೊ ಈ ಥರ ಇದೆ, ತುಂಬ ಝೂಮ್ ಮಾಡಿರೋದಕ್ಕೂ ಏನೋ ಒಂಥರ ಕಾಣಿಸ್ತಾ ಇದೆ, ಬಟ್ ಅಷ್ಟು ಕ್ಲಿಯರ್ ಅನಿಸ್ತಾ ಇಲ್ಲನೋ. ಇದು ಡಾಲರು ವೆಂಕಟರಮಣ ಸ್ವಾಮಿದು. ಸ್ವಲ್ಪ ಯುನೀಕ್ ಆಗಿ ಅನ್ನಿಸ್ತು, ಅಂದರೆ ಚೆನ್ನಾಗಿದೆ ಅಂತ ಅನಿಸ್ತು. ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ಡಾಲರ್ ಎಲ್ಲ ಇತ್ತು. ಇದು ನೋಡ್ತಿದ್ದಂಗೆ ನಂಗೆ ಇಷ್ಟ ಆಯಿತು, ಅವನಿಗೆ ಚೆನ್ನಾಗಿದೆ ಅಂತ. ತುಂಬ ದೊಡ್ಡದು ಅನಿಸುತ್ತೆ, ತುಂಬ ಉದ್ದ ಅನಿಸುತ್ತೆ ಚೈನು. ನಾನು ಜಾಸ್ತಿ ಹಾಕಿಲ್ಲ, ಕೈ ಚೈನ್ ಕಳೆದೋಗಿದ್ದಾಗಿಂದ ಭಯ ನನಗೆ, ಅದಕ್ಕೆ ನಾನೇನು ಜಾಸ್ತಿ ಹಾಕೋದಿಲ್ಲ. ಯಾವಾಗಾದ್ರೂ ಮನೇಲಿ ಒಬ್ಬನೇ ಇದ್ದಾಗ ಹಾಕ್ಬಿಟ್ಟು 1-2 ದಿನ ಹಾಕಿರ್ತೀನಿ ಅಷ್ಟೇ. ಹೊರಗಡೆ ಎಲ್ಲಿ ಕರ್ಕೊಂಡೋದ್ರೂ ಗೋಲ್ಡ್ ಹಾಕೋದೇ ಇಲ್ಲ. ಪ್ರಗತಿಗೂ ಹಾಕಲ್ಲ, ಇವನಿಗೂ ಹಾಕಲ್ಲ, ಸುಮ್ಮನೆ ಮಿಸ್ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತ ಮಕ್ಕಳಿಗೆ ಮ್ಯಾಂಗೋ ಜಾಮ್, ಆಪಲ್ ಜಾಮ್ ಮನೇಲೆ ಟ್ರೈ ಮಾಡಿ ಕೊಡಿ. ಆಮೇಲೆ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.